ಮೇಡಮ್ ಹೇಳೋದಕ್ಕಿಂತ ಆ ಹುಡುಗಿ ತುಂಬ ಚಾಲಾಕಿದ್ದಾಳೆ. ಮೇಡಮ್ಗೆ ಒಂದು ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ ಸೈಕಲ್ ಗಾಪಲ್ಲಿ ಅವಳು ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಹೌದು ಕಣಣ್ಣ, ಅವಳು ತುಂಬ ಚಾಲಾಕಿ ಇದ್ದಾಳೆ. ಹಬ್ಬ ನನ್ನ ಮಗನೇ, ಅವಳು ನೋಡ್ಕೊಂಡು ಏನೋ ಮಾಡ್ತಾ ಇದ್ದೆ. ಅಣ್ಣ, ನೀನು ಅವಳು ನೋಡ್ಕೊಂಡಿದ್ರೆ ಗೊತ್ತಾಯ್ತಿತ್ತು. ಅವಳು ನನ್ನ ಕೈ ಕಡ್ದು ದೊಣ್ಣೆ ತಗೊಂಡು ಚೆನ್ನಾಗಿ ಹೊಡೆದು ಗುದ್ದುಂಡಿಸ್ಬಿಟ್ಲಣ್ಣ. ನಾನು ಎದ್ದು ನೋಡೋ ಅಷ್ಟೊತ್ತಿಗೆ ಎಸ್ಕೇಪ್ ಆಗ್ಬಿಟ್ಟವಳೆ. ಹಬ್ಬ ನನ್ನ ಮಗನೇ, ಮೇಡಮ್ಗೆ ಈ ಕಾರಣ ನಾನು ಹೇಳೋಕ್ಕಾಗುತ್ತಾ? ಈ ಕಾರಣನ ಮೇಡಮ್ಗೆ ಹೇಳಿದ್ರೆ ಅವ್ರು ನನ್ನನ್ನು ಸಾಯಿಸ್ಬಿಡ್ತಾರೆ. ಅವಳು ಎಷ್ಟು ದೂರ ಓಡೋಗಕ್ಕೆ ಸಾಧ್ಯ? ಅವಳು ಇಲ್ಲೇ ಎಲ್ಲರೂ ಇದ್ದೇ ಇರ್ತಾಳೆ. ಬಾ, ಅವಳನ್ನ ಹುಡ್ಕೋಣ. ನೋಡಮ್ಮ, ಅವ್ರು ಸರಿ ಇಲ್ಲ, ರಾಕ್ಷಸರು ಅವರು. ಇದಕ್ಕೂ ಮೊದಲು ನಾನು 4-5 ಬಾರಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದರೆ ಮತ್ತೆ ಹಿಡಿದ್ಬಿಟ್ರು. ಈಗೇನು ಹೆದರ್ಕೋಬೇಡಿ, ನನ್ನ ಮದುವೆ ಹುಡುಗ ಇಲ್ಲಿಗೆ ಬಂದಿದ್ದಾನೆ. ಅವ್ನು ನಮ್ಮನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಬಾಸ್, ನನಗೆ ಅಲ್ಲಿ ಬಳೆ ಸಿಕ್ತು. ಇದು ಮೇಡಮ್ದೇನಾ ನೋಡಿ. ಇದು ಅಮೂಲ್ಯದಕ್ಕಂತ. ನಾವಿಲ್ಲಿ ಬರ್ತಿರೋ ವಿಷಯ ಅವರು ತುಂಬ ಲೇಟಾಗಿ ಗೊತ್ತಾಗಿದೆ ಅನ್ಸುತ್ತೆ. ಬಾಸ್, ಏ, ನೀನ್ ಬೇಗ ರಿಂಗ್ ಹಾಕೋ ನಂಗೆ. ಉಣಿಲ್ಲ, ಏಯ್, ಮೊದಲು ರಿಂಗ್ ಹಾಕೋ. ಕೈ ಕೊಡು. ಬಾಸ್, ಇದು ಮೇಡಮ್ದು ಎಂಗೇಜ್ಮೆಂಟ್ ರಿಂಗ್ ಅಲ್ವಾ? ಬಾಸ್, ಅಲ್ಲಿ ಇಲ್ಲಿ ಒಂದೊಂದು ವಸ್ತುಗಳು ಬಿದ್ದಿದೆ ಅಂದಮೇಲೆ ಮೇಡಮ್ಮು ಅವ್ರು ಶಿಫ್ಟ್ ಮಾಡಬೇಕಾದ್ರೆ ಹೆವಿ ಫೈಟ್ ಕೊಟ್ಟಿರ್ತಾರೆ. ನೀವು ಹೇಳಿದ ಕರೆಕ್ಟ್ ಬಾಸ್, ಮೇಡಮ್ಮು ಇಲ್ಲೇ ಎಲ್ಲೋ ಇರಬೇಕು. ಎತ್ಸ್ಕೋಕಂತ. ರಾಜಾ, ಎಲ್ಲಿ ಹೋಗಿದ್ದೆ ವಿಕ್ರಾಂತ್ ಇಷ್ಟೋ ತನಕ? ನಾನು ಅಮ್ಮನೇ ಹುಡುಕ್ತಿದ್ದೆ ರಾಜ. ಅದು ಪರ್ಫೆಕ್ಟ್ ಆಗಿ ಇಲ್ಲೆಲ್ಲೋ ತೋರಿಸಿದೆ. ಅಮ್ಮು ಇಲ್ಲೇ ಎಲ್ಲೋ ಇದ್ದಾಳೆ. ಚಿಂತೆ ಮಾಡ್ಬಿಡಮ್ಮ.
ನಿನಗೇನು ಆಗಿಲ್ಲ ತಾನೇ ಅಮೂಲ್ಯ? ನೀನು ಇರುವಾಗ ನನಗೇನಾಗುತ್ತೆ ವೇದಾಂತ್? ನನಗೇನೂ ಆಗಿಲ್ಲ. ನಿನ್ನನ್ನು ಯಾವಾಗ ನೋಡ್ತೀನಿ ಅಂತ ನಾನು ಒದ್ದಾಡ್ತಾ ಇದ್ದೆ. ಮೇಡಮ್, ನಮ್ಮ ಬಾಸು ದೇವದಾಸ್ ರೇಂಜ್ಗೆ ಹಾಳಾಗೋಗ್ಬಿಟ್ಟಿದ್ರು. ಈಗ ಸರಿ ಹೋಗ್ತಾರೆ ಬಿಡಿ. ಅಮೂಲ್ಯ, ನೀನು ಬಜರಂಗಿ ತಾಯ್ತಾ ಎಂಗೇಜ್ಮೆಂಟ್ ರಿಂಗ್ ಬಳೆಗಳು ಇದೆಲ್ಲ ಸಿಕ್ಕಾದ್ಮೇಲೆ ನನಗೆ ಒಂದೊಂದು ಕನ್ಫರ್ಮ್ ಆಯ್ತು. ನೀನು ಇಲ್ಲೆಲ್ಲೋ ಗ್ಯಾರಂಟಿ ಇದೆಯಾ ಅಂತ. ಹ್ಞೂ, ಮತ್ತೆ ನಿನಗೆ ಗೊತ್ತಾಗ್ಲಿ ಅಂತಾನೆ ನಾನೇ ಕ್ಲೂ ಬಿಟ್ಟಿದ್ದು. ವಾಟ್ ಎವರ್, ನೀನು ಸೇಫ್ ಆಗಿದೆಯಲ್ಲ, ನನಗಷ್ಟೇ ಸಾಕು. ನೋಡಿ ನಾದಿ, ಏನು ಹುಡುಕ್ತಾ ಇದೆಯಾ? ಬಾಬಾ, ನನ್ನ ಜೊತೆಗೆ ಒಬ್ರು ಹೆಂಗ್ಸ್ ಬಂದರು. ಅವ್ರು ಕಾಣಿಸ್ತಾ ಇಲ್ವಲ್ಲ? ಅಮ್ಮ ಎಲ್ಲೋದ್ರು? ಅಮ್ಮನ ಯಾವಮ್ಮ? ಆ ರಾಕ್ಷಸರು ನನಗಿಂತ ಮುಂಚೆ ಒಬ್ಬರನ್ನ ಬಚ್ಚಿಟ್ಟಿದ್ರು. ನೀವು ಸಿಗೋಕ್ಕೂ ಮುಂಚೆ ನನ್ನ ಜೊತೆಗೆ ಇದ್ರು. ನಾನೇ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದೆ. ಇವಾಗ ಕಾಣಿಸ್ತಿಲ್ಲ, ಎಲ್ಲೋದ್ರು? ಅಮ್ಮನ ಇಲ್ಲಿ ಬೇರೆ ಯಾವ ಹೆಂಗಸು ಕಾಣಿಸ್ತಿಲ್ವಲ್ಲ ರೋಡಿ ನಾದ್ನಿ. ವೇದಾಂತ್, ಬಾ ಅವ್ರನ್ನ ಹುಡ್ಕೋಣ. ಅಯ್ಯೋ, ಇವಾಗ ಹುಡ್ಕೊಂಡು ಹೋದ್ರೆ ಮತ್ತೆ ತೊಂದರೆ ಆಗುತ್ತೆ. ನಾವು ಅವ್ರನ್ನ ಕರ್ಕೊಂಡು ಹೋಗಲೇಬೇಕು. ನಾನು ಇಲ್ಲೇ ಇರ್ತೀನಿ, ನೀನು ಹೋಗಮ್ಮ ಅಂತ ನನ್ನನ್ನು ಬಚಾವ್ ಮಾಡೋಕೆ ನೋಡಿದ್ರು. ನಾನು ಅವ್ರ ಹತ್ರ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ವೇದಾಂತ್. ಪ್ಲೀಸ್ ಬಾ ಹುಡ್ಕೋಣ. ನೀವು ಮೊದಲು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಬಾವ, ನನಗೆ ಅವ್ರನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ. ಸರಿ, ನಾವು ನೋಡ್ತೀವಿ ಅಂತ. ಮೇಡಮ್, ಆ ಹುಡುಗಿ ತುಂಬ ಪ್ರಳಯ ಅಂತಿಕೆ. ಆ ವೇದಂತು ನಾವಿರೋ ಜಾಗಕ್ಕೆ ಬಂದ, ಅವನ ಜೊತೆ ಅವಳು ಸೇಫ್ ಆಗ್ಬಿಟ್ಲು ಮೇಡಮ್. ಜನ್ಮಕ್ಕಿಷ್ಟು ನಿಮಗೆಲ್ಲ ದುಡ್ಡು ಕೊಟ್ಟು ಸಾಕೊಂಡಿರೋದು ದಂಡಕ್ಕೆ. ನಾಲಾಯಿಗಳ ಹೋಗಿಲ್ಲ, ಅದು ತಿಪ್ಪೆ ಆಯ್ಕೊಂಡು ತಿನ್ನಿ. ಕೊನೆಗೂ ಎಸ್ಕೇಪ್ ಆಗ್ಬಿಟ್ಲಲ್ಲ. ಇವಳ ವಿಷಯದಲ್ಲಿ ನಾನು ಏನೇ ಮಾಡಕ್ ಹೋದ್ರೂ ಅದು ಏನು ವರ್ಕ್ ಆಗ್ತಿಲ್ಲ. ಎಲ್ಲ ಕಡೆ ನೋಡಿದ್ವಿ ರೋಡಿ ನಾದ್ನಿ, ಯಾರೂ ಸಿಗ್ಲಿಲ್ಲ. ನನಗೂ ಯಾರು ಕಾಣಿಸ್ಲಿಲ್ಲ. ಅಮೂಲ್ಯ, ವಿಕ್ರಾಂತ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಅವ್ರನ್ನ ಹುಡ್ಕೋದು ಸ್ವಲ್ಪ ರಿಸ್ಕ್ನೇ. ರೋಡಿ ನಾದ್ನಿ, ರಿಲ್ಯಾಕ್ಸ್. ನಮ್ಮ ಫ್ಯಾಮಿಲಿಗೆ ಕ್ಲೋಸ್ ಆಗಿರೋ ಒಬ್ರು ಕಮಿಷನರ್ ಇದ್ದಾರೆ. ನಾಳೆ ಬೆಳಗ್ಗೆ ಅವ್ರ ಹತ್ರ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇಡೀ ಏರಿಯಾನ ಹುಡುಕ್ತೀನಿ. ಓಕೆ, ಬನ್ನಿ ಇವಾಗ ಹೊರಡೋಣ. ಆದರೂ ಬಾವ, ಅಯ್ಯೋ, ಇನ್ನು ಮದುವೆ ಮಾಡೋದು ಬಾಕಿ ಇದೆ, ಬನ್ನಿ. ರೌಡಿ ನಾದ್ನಿ ಅಮ್ಮ ಅನ್ನಲ್ಲ. ವಿಕ್ರಾಂತ್,
ಹಲೋ ಹಲೋ ನಾನು ಕಾಂತ ಮಾತಾಡ್ತಾ ಇರೋದು. ಹಲೋ ಕಾಂತ ಅವರೇ, ಅಕ್ಕನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಅದನ್ನು ಹೇಳಕ್ಕೆ ಫೋನ್ ಮಾಡಿದ್ದು. ವೆನ್ ಕಾಂತ ಹಿಯರ್ ನೋ ಫಿಯರ್. ಮೇಡಮ್ ಸಿಕ್ಕಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ವಾವ್, ಸೂಪರ್. ನನಗೆ ಇವಾಗ ನೆಮ್ಮದಿ ಆಯಿತು. ಅಕ್ಕ ಆರಾಮಾಗಿದ್ದಾಳ? ಹೇಗಿದ್ದಾಳೆ? ಏ ರೌಡಿ ಬೇಬಿಗೆ ಏನಾಗುತ್ತೆ? ಹೀರೋಯಿನ್ನು ಹೀರೋ ಜೊತೆ ಬರ್ತಾ ಇದ್ದಾರೆ. ಸರಿ, ಥ್ಯಾಂಕ್ಸ್ ಕಾಂತ ಅವರೇ ವಿಷಯ ತಿಳಿಸಿದ್ದಕ್ಕೆ. ಅಂಜು, ಅಂಜು, ಅಕ್ಕ ಸಿಕ್ಬಿಟ್ಲಂತೆ ಕಣೆ. ಇರು, ಈ ವಿಷಯನ ಅಮ್ಮಂಗೆ ಮೊದಲೇ ಹೇಳ್ಬಿಡ್ತೀನಿ. ಅಮ್ಮ, ನಿನ್ ಮಗಳು ಸಿಕ್ಬಿಟ್ಲಂತೆ, ಆರಾಮಾಗಿದ್ದಾಳಂತೆ. ವೇದನ್ ಭಾವನ್ ಜೊತೆ ಬರ್ತಾ ಇದ್ದಾಳೆ. ಆರಾಮಾಗಿರು. ಧ್ರುವ ಸರ್, ಅಮೂಲ್ಯ ಮೇಡಮ್ ಸಿಕ್ಬಿಟ್ರು. ವಾವ್, ಗುಡ್ ನ್ಯೂಸ್. ತುಂಬ ಒಳ್ಳೆ ವಿಷಯ ಹೇಳಿದ್ರಿ ಕಾಂತ. ಎಲ್ಲರೂ ಆರಾಮಾಗಿದ್ದಾರಾ? ಯಾರಿಗೂ ಏನಾಗಲ್ಲ ತಾನೆ? ನಮ್ಮನ್ನ ಅಳ್ಳಾಡ್ಸೋ ಗಂಡಸು ಇನ್ನೂ ಹುಟ್ಟಿಲ್ಲ ಬಿಡಿ. ನಾವು ಬಿಂದಾಸಾಗಿದ್ದೀವಿ. ಸೂಪರ್. ಮೊದಲು ನಾನು ಅದಿತಿಗೆ ಕಾಲ್ ಮಾಡಿ ಹೇಳ್ತೀನಿ. ಹಲೋ ಸರ್, ತಲೆ ಕೆಡಿಸ್ಕೋಬೇಡಿ. ಈ ಕಾಂತ ಅಂದರೆ ಸುಮ್ಮನೆನಾ? ಮೇಡಮ್ ಸಿಕ್ತಾಗಿಂದ ಈ ಕಾಂತ ಅದೇ ಕೆಲಸ ಮಾಡ್ತಾ ಇರೋದು. ಅದಿತಿ ಅವ್ರಿಗೆ ಆಲ್ರೆಡಿ ಹೇಳಾಯ್ತು. ನೀವು ಮನೇಲಿ ಎಲ್ಲರಿಗೂ ಹೇಳ್ಬಿಡಿ. ಓಕೆ ಕಾಂತ, ಗುಡ್. ಸರಿ. ಅಜ್ಜಿ, ಸಾರ್ಥಕ್, ಫೈನಲಿ ಗುಡ್ ನ್ಯೂಸ್. ಅಮ್ಮು ಸಿಕ್ಕಿದ್ದಾಳೆ. ಇದು ನಿಜನಾ? ಎಂತ ನ್ಯೂಸ್ ಹೇಳಿದ್ರು? ಸದ್ಯ ದೊಡ್ಡ ಕಂಟಕ ಪರಿಹಾರ ಆಯಿತು. ಇಲ್ಲಿ ನಮಗೆ ಪ್ರಾಣ ಹೋಗೋ ಥರ ಆಗಿತ್ತು. ಒಬ್ಬೊಬ್ಬ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ದೇವ್ರೆ, ನಿನಗೆ ತುಪ್ಪ ದೀಪ ಹಚ್ಚುತ್ತೀನಪ್ಪ. ಮತ್ತೆ ಇಂಥ ಪರಿಸ್ಥಿತಿ ತರಬೇಡ ತಂದೆ, ತಂದಿಡ್ಬೇಡ. ಅಜ್ಜಿ, ನೀವು ಅಂದ್ಕೊಂಡಾಗೆ ಆಯಿತು. ಅಮ್ಮು ಸೇಫಾಗಿ ಬರ್ತಿದ್ದಾಳೆ. ನನ್ನ ಮನಸ್ಸು ಅದನ್ನೇ ಹೇಳ್ತಾ ಇತ್ತಪ್ಪ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಒಳ್ಳೆಯವರಿಗೆ ಒಳ್ಳೆಯದೇ ಆಗತ್ತೆ ಅಂತ. ಧ್ರುವ, ಅಮ್ಮಯ್ಯ ಸಿಕ್ಬಿಟ್ಲಾ? ಥ್ಯಾಂಕ್ ಗಾಡ್. ಅಲ್ಲ, ಎಂಥ ಕೆಲಸ ಆಗೋಗಿತ್ತಲ್ವಾ. ಕೊನೆಗೂ ಎಲ್ಲ ಹ್ಯಾಪಿ ಎಂಡಿಂಗ್ ಆಗ್ತಿದೆಯಲ್ಲ, ಅಷ್ಟೇ ಖುಷಿ. ಡ್ರಾಮಾನ ನಿನ್ನ ಹತ್ರ ಕಲಿಬೇಕು ಕಣೆ. ಅಮ್ಮು ಸಿಕ್ಕಿರೋ ವಿಷಯ ನಿಂಗೆ ಮಾತ್ರ ಖುಷಿ ಕೊಟ್ಟಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದರಿಂದ ನಿಮ್ಮ ಕೈವಾಡ ಇದೆ ಅಂತ ಪ್ರೂವ್ ಆಗಬೇಕು. ಆಗ ಮಜಾ ಬರುತ್ತೆ. ಅಕ್ಕಿ ಮೂಟೆ ತೊಗೊಂಡೋಗಿಟ್ಟೆ, ತೆಂಗಿನಕಾಯಿನೂ ತೊಗೊಂಡೋಗಿಟ್ಟೆ. ಹೂವು ಪರಿ ಇಡ್ತೀನಿ ಅಂತ ಹೇಳಿದ್ಲು. ಇವಳಲ್ಲಿ ಕಾಣ್ತಾನೆ ಇಲ್ವಲ್ಲ? ಅಮ್ಮೋ, ಅದಿತಿ! ಏನಪ್ಪ? ಅಮ್ಮ, ನಿಮ್ಮಮ್ಮ ಇಲ್ಲಮ್ಮ. ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ, ಅವಳು ಒಬ್ಳಕ್ಕೆ ಪಾತ್ರ ಕಾಣ್ತಾ ಇಲ್ಲ. ಅಪ್ಪ, ಅಮ್ಮ ಮದ್ವೆಗೆ ಅಂತ ಛತ್ರಕ್ಕೆ ಹೋದವರು 1 ತಿಂಗಳಾದ್ರೂ ವಾಪಸ್ ಬರಲ್ಲ ಅನ್ಸುತ್ತೆ. ಅವಾಗಿಂದ ಕುತ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ತಾನೇ ಇದ್ದಾರೆ. ಲೇ, ಅಮ್ಮ ಯಾಕೆ 1 ತಿಂಗಳು ವಾಪಸ್ ಬರಲ್ಲ? ಓಹೋ, ಅವ್ರು ನಿನ್ನ ಜೊತೆಗೆ ನಿನ್ನ ಗಂಡನ ಮನೇಲೇ ಇರ್ತಾರೆ ಅನ್ಕೊಂಡಿದ್ಯಾ? ಲೇ, ನಾನು ಹಂಗಲ್ಲ ಕಣೆ ಹೇಳಿದ್ದು. ಮತ್ತಿನ್ ಹೇಗೆ? ಅಮ್ಮ ಆಗ ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂದೋಳು ಇನ್ನೂ ಆಚೆ ಬಂದಿಲ್ಲ. ಇಷ್ಟೊತ್ತು ಬಟ್ಟೆ ಪ್ಯಾಕ್ ಮಾಡ್ತಿದ್ದಾಳೆ ಅಂದರೆ ಏನೋ ಒಂದು ಸ್ಕೀಮ್ ಹಾಕೇ ಇರ್ತಾಳೆ ಅಲ್ವಾ? ಅವಳ ಹತ್ರ ಇರೋದೇ ಒಂದು ಸೂಟ್ ಕೇಸು, ಅದ್ರಲ್ಲಿ ಎಷ್ಟಮ್ಮ ಬಟ್ಟೆ ಹಿಡಿಯುತ್ತೆ? ಅಪ್ಪ, ನೀವು ಅದನ್ನು ಅಮ್ಮನ ಹತ್ರನೇ ಕೇಳಿ. ಅಮ್ಮ ಅದನ್ನು ಸೂಟ್ ಕೇಸ್ ಅಂದ್ಕೊಂಡಿದ್ದಾಳೋ ಇಲ್ಲ ಗೂಡ್ಸ್ ಲಾರಿ ಅಂದ್ಕೊಂಡಿದ್ದಾಳೋ ನಿಮಗೆ ಗೊತ್ತಾಗುತ್ತೆ. ಇರು, ಕೇಳೇ ಬಿಡ್ತೀನಿ. ಒಂದು ಸೂಟ್ ಕೇಸ್ ಪ್ಯಾಕ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಲೆಕ್ಕ ಹಾಕೇ ಬಿಡ್ತೀನಿ.
ಏನಪ್ಪ ಧ್ರುವ ಡೀಪಾಗಿ ಯೋಚನೆ ಮಾಡ್ತಿದ್ಯಾ ನಿನ್ನ ಮದುವೆ ಯಾವಾಗ ಅಂತನಾ? ಬಾವ ಸುಮ್ಮನೆ ಅರ್ಜೆಂಟ್ ಏನಿದೆ? ಯಾರನ್ನಾರು ಲವ್ ಇವು ಅಂತ ಮಾಡಿದ್ರೆ ಹೇಳಪ್ಪ ಮಾಡ್ಬೇಡ. ನಮ್ಗೆ ಯಾರು ಬೀಳ್ತಾರೆ ಬಾವ? ನಾಚ್ ಏನ್ರಪ್ಪ ಮದುವೆ ಪ್ರೀತಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ನನಗೂ ಹೇಳಿ. ಒಂದೇನಿರುತ್ತೆ ವೇದಾಂತ, ನಿಮ್ದೆ, ನೀವೇ ಮದುವೆ ಗಂಡು. ವಿಶಾಲ್ ಏನಾಯ್ತು? ಅಯ್ಯೋ ಅಗ್ರಜ, ಆದ್ಯನ ಮದುವೆಲೂ ನನ್ನ ಗೋಲ್ ಇದೇ ಆಗಿತ್ತು, ನಿನ್ನ ಮದುವೆಲೂ ಇದೇ ಆಗಿದೆ. ಮಧ್ಯದಲ್ಲಿ ನನ್ನ ಮದುವೆ ಆಯಿತು ಅನ್ನೋದೊಂದು ಬಿಟ್ಟರೆ ನನ್ನ ಹಣೆ ಬರಹ ಮಾತ್ರ ಚೇಂಜ್ ಆಗಿಲ್ಲ ನೋಡು. ಏನಾಯ್ತು ಅಂತ ಹೇಳು. ತಯಾರಿ ಅಗ್ರಜ, ತಯಾರಿ. ಮದುವೆ ಮನೆನ ಇವರೆಲ್ಲ ಸೇರ್ಕೊಂಡು ಬಟ್ಟೆ ಅಂಗಡಿ ಮಾಡಿಬಿಟ್ಟಿದ್ದಾರೆ. ಎಲ್ಲಾರ್ದು ಲೆಕ್ಕ ಹಾಕಿದ್ರೆ ಇಲ್ಲ ಅಂದ್ರೆ ಒಂದು 50 ಸೂಟ್ ಕೇಸ್ ತುಂಬಿಸಿ ಬಂದಿದ್ದೀನಿ. ವಾಟ್? ಏನು ವಾಟು? ತುಂಬಿಸಿರೋದು ಇಷ್ಟ ಆದರೆ ಇನ್ನೂ ತುಂಬಿಸ್ಬೇಕಾಗಿರೋದು 20 ಎಕ್ಸ್ಟ್ರಾ ಉಳಿದಿವೆ. ಅದಕ್ಕೆ ಸಪ್ರೇಟಾಗಿ ವೆಹಿಕಲ್ಸ್ ಬೇಕು. ಇನ್ನೂ ವೆಹಿಕಲ್ಸ್ ಬೇಕಾ? ಇನ್ನೂ 20 ಲಗೇಜ್ ಇದೆಯಾ? ಐ ಮೀನ್ ಏನಿದೆ, ಯಾರ್ದು? ಯಾರಿಗೆ ಗೊತ್ತು? ನೀನು ಇದನ್ನೆಲ್ಲ ಅಜ್ಜಿ ಹತ್ರ ಕೇಳಬೇಕು. ಎಲ್ಲ ಅವ್ರದ್ದೇ ಲಗೇಜು. ಏನು ಹೇಳ್ತಿದ್ಯಾ ವಿಕಿ? ಅಷ್ಟು ಲಗೇಜ್ ಅಜ್ಜಿದೇನಾ? ಅಪ್ಪಿ ತಪ್ಪಿನೂ ಮಿಸ್ ಆಗಿ ಕೂಡ ಇನ್ನೊಬ್ರದಿಲ್ಲ, ಎಲ್ಲ ಅಜ್ಜಿದೆ.